ಸದ್ಯ ರಾಜ್ಯ ರಾಜಕಾರಣದಿಂದ ದೂರ ಉಳಿತಾರ ಸಿಎಂ ಸಿದ್ದರಾಮಯ್ಯ. ರಾಜೀನಾಮೆ ಸಲ್ಲಿಕೆ ನಂತರ ಮೈಸೂರಿನಲ್ಲಿ ಸೆಟಲ್ ಆಗ್ತಾರಾ? ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಎನ್ನುವ ಮಾಹಿತಿ ಇದೆ. ನೋಡಿ, ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದುಕೊಂಡರೂ ಕೂಡ ಪಕ್ಷ ಸಂಘಟನೆಯಲ್ಲಿರ್ತೀನಿ ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಒಂದೊಂದು ಆನೆ ಬಲ, ಕಾಂಗ್ರೆಸ್ಸಿಗೆ ಅದೊಂದು ಆನೆ ಬಲ ಆಗ್ತಿತ್ತು. ಸಿದ್ದರಾಮಯ್ಯ ಇಲ್ಲದಂಥ ಕಾಂಗ್ರೆಸ್ಸನ್ನು ಊಹೆ ಮಾಡಿಕೊಳ್ಳೋಕ್ಕಾಗೋದಿಲ್ಲ, ಈಗ ಊಹಿಸಿಕೊಳ್ಳೋಕ್ಕಾಗೋದಿಲ್ಲ. ಈಗ ಇರಬಹುದು, ಹಿಂದೆ ಏನಾಗಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ. ಎಸ್.ಎನ್. ಕೃಷ್ಣ ಅವಧಿಯಲ್ಲಿ ಅವರ ವರ್ಚಸ್ಸು ಹೇಗಿತ್ತು, ಚುನಾವಣೆಯಲ್ಲಿ ಸೋತ ಬಳಿಕ 2004ಕ್ಕೆ ಹೇಗಾಯಿತು ನೋಡಿದ್ದೇವೆ. ಅದಾದ ನಂತರದಲ್ಲಿ JDS ಉಚ್ಚಾಟಿತಗೊಂಡು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸಿಗೆ ಆಸ್ತಿಯಾಗುವ ರೀತಿಯಲ್ಲಿ ಬೆಳೆದಿದ್ದು ಸಿದ್ದರಾಮಯ್ಯ. ಅದೊಂದು ದಂತಕತೆ. ಮಾತನಾಡಿಸೋಣ, ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ಈಗ ನೋಡಿ, ಸಿದ್ದರಾಮಯ್ಯ ಇಲ್ಲದಂಥ ಕಾಂಗ್ರೆಸ್ಸನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. 2023ರ ಚುನಾವಣೆಯಲ್ಲಿ BJP ಎಡವಿದ್ದು ಅಲ್ಲೇನೆ. ಯಡಿಯೂರಪ್ಪ ಅವರನ್ನು ದೂರ ಇಟ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬೀಗ್ತೀವಿ ಅಂತ ಒಂದು ತಂಡ ಹೋಯಿತು. ಹೇಗೆ ಮಕಾಡೆ ಮಲಗ್ತು ಅನ್ನುವ ಉದಾಹರಣೆ, ನಿದರ್ಶನ ನಮ್ಮ ಕಣ್ಣು ಮುಂದೆ ಇದೆ. ಹೀಗಿರಬೇಕಾದ್ರೆ ಸಿದ್ದರಾಮಯ್ಯ ಇಲ್ಲದಂಥ ಕಾಂಗ್ರೆಸ್ಸನ್ನು ಈಗ ಊಹಿಸ್ಕೊಳ್ಳೋಕ್ಕೆ ಸಾಧ್ಯವಿದೆಯಾ? ಒಂದು ವೇಳೆ ಹಾಗೆ ಆದರೆ BJPಯ ಆ ಹಾದಿಯನ್ನೇ, ವೈಫಲ್ಯದ ಹಾದಿಯನ್ನು ಕಾಂಗ್ರೆಸ್ ತುಳಿಯುವ ಎಲ್ಲ ಲಕ್ಷಣಗಳು ಕಾಣಿಸೋದಿಲ್ವಾ? ದಶರಥ್, ನೀವು ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿ ಇದ್ದ ಹಾಗೆ, ಜನನಾಯಕ ಅಂತೇಳಿ ಈಗಾಗಲೇ ಬಿಂಬಿಸ್ಕೊಂಡಂಥವ್ರು. ಅಹಿಂದ ಸಮುದಾಯಗಳನ್ನು ಸಂಪೂರ್ಣವಾಗಿ ಹಿಡಿದಿಟ್ಕೊಂಡಿದ್ರು. ಕೇವಲ OBC ಸಮುದಾಯದ ಮತದಾರರನ್ನಷ್ಟೇ ಹಿಡಿದಿಟ್ಕೊಂಡಿರಲಿಲ್ಲ, ಅಲ್ಪಸಂಖ್ಯಾತರು, ದಲಿತ ಸಮುದಾಯದ ಮತದಾರರನ್ನು ಕೂಡ ಹಿಡಿತದಲ್ಲಿ ಇಟ್ಕೊಂಡಂಥವ್ರು. ಇಡೀ ರಾಜ್ಯದಲ್ಲಿ ನಾವು ಜನನಾಯಕರು ಅಂತೇಳಿ ಗುರುತಿಸುವಂಥವ್ರು ದೇವೇಗೌಡರು, ಯಡಿಯೂರಪ್ಪ ಹಾಗೆ ಸಿದ್ದರಾಮಯ್ಯ, 3 ಜನ ಮಾತ್ರ ಇಲ್ಲಿಯವರೆಗೆ. ಯಾಕೆಂದರೆ ಅವರು ಎಲ್ಲೇ ಹೋಗಲಿ ಸಾವಿರಾರು ಜನ ಬಂದು ಅವರ ಹಿಂದೆ ನಿಲ್ತಾರೆ. ಅಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆದಂಥವ್ರು ಈ 3 ಜನ ನಾಯಕರು. ಹಾಗಾಗಿ ಸಿದ್ದರಾಮಯ್ಯನವರ ಈಗ ಮುಗ್ದಂತೆ ಕಾಣಿಸ್ತಾ ಇದೆ. ಅವರು ನಾಳೆ ರಾಜೀನಾಮೆ ಸಲ್ಲಿಕೆಯ ನಂತರ ಅವರು ಮೈಸೂರು ಸೇರಿಕೊಳ್ಳೋದ್ರಿಂದ ಮುಂದೆ ಯಾವುದೇ ಕಾರ್ಯಕ್ರಮಗಳು, ಸಭೆಗಳನ್ನು ಅವರು ಭಾಗವಹಿಸೋದಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇರೋದ್ರಿಂದ ಸಹಜವಾಗಿ ಇದೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಡ್ಯಾಮೇಜನ್ನು ತಂದಿಡಬಹುದು. ಸಕ್ರಿಯ ರಾಜಕಾರಣದಿಂದ ಅವರು ಹಿಂದೆ ಸರಿದಿದ್ದೇ ಆದರೆ ಅದರ ಡ್ಯಾಮೇಜ್ ಖಂಡಿತವಾಗ್ಲೂ ಕೂಡ ಆಗತ್ತೆ. ಯಾಕೆಂದರೆ ಹಿಂದೆ BJP ಪಕ್ಷದಿಂದ ಯಡಿಯೂರಪ್ಪನವರನ್ನು ಮೂಲೆಗುಂಪು ಮಾಡಿದ ನಂತರ BJP ಪಕ್ಷದ ಪರಿಸ್ಥಿತಿ ಹೇಗಾಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ಯಾಕೆಂದರೆ ಇಡೀ ಲಿಂಗಾಯತ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಯಡಿಯೂರಪ್ಪನವ್ರಿಗಿತ್ತು. ಈಗ ಯಾವುದೇ ಲಿಂಗಾಯತ ನಾಯಕರಿಗೆ ಆ ಇಡೀ ಸಮುದಾಯವನ್ನು ಇಟ್ಕೊಂಡು ಹೋಗುವಷ್ಟು ಶಕ್ತಿ ಇಲ್ಲ. ಜೊತೆಗೆ ಲಿಂಗಾಯತ ಸಮುದಾಯದ ಜೊತೆಗೆ ದಲಿತ ಅಲ್ಪಸಂಖ್ಯಾತರನ್ನು ಕೂಡ ಯಡಿಯೂರಪ್ಪನವರು ವಿಶ್ವಾಸದಿಂದ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ಅದರ ಪರಿಣಾಮ ರಾಜ್ಯದಲ್ಲಿ BJP ಪಕ್ಷ ಹೆಚ್ಚಿನ ಸೀಟುಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇದ್ದು. ಹಾಗಾಗಿ ಯಡಿಯೂರಪ್ಪನವರನ್ನು ನಾಯಕ ಅಂತೇಳಿ ಗುರುತಿಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ವಿಮುಖರಾಗಿದ್ದೇ ಆದರೆ ಅದರ ಡ್ಯಾಮೇಜ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಗತ್ತೆ. ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಪರಿಣಾಮಗಳು ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಯಾಕೆಂದರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಇದ್ರೆ ಏನಾಗುತ್ತೆ ಅಂದರೆ ಮತದಾರರು ಈ ಕಡೆ ಬರ್ತಾರೆ, ಅಹಿಂದ ಸಮುದಾಯಗಳ ಮತಗಳನ್ನು ಕ್ರೋಢೀಕರಣ ಮಾಡ್ತಾರೆ, ಆ ಸಮುದಾಯದ ಮತಗಳನ್ನು ಸೆಳಿತಾರೆ ಅನ್ನುವಂಥ ನಿರ್ಧಾರಗಳು ಇರುತ್ತೆ. ಆದರೆ ಇವರು ಹೊರಗಡೆ ಹೋಗಿದ್ದೆ ಆದರೆ ಆ ಸಮುದಾಯದ ಮತಗಳು ಡೈವರ್ಟ್ ಆಗಬಹುದು ಅನ್ನುವಂತಹ ಆತಂಕ ಕೂಡ ಇದೆ. ಇದು AICC ನಾಯಕರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರ ವರ್ಚಸ್ಸು ಮತ್ತು ಅವರ ಶಕ್ತಿ ಸಾಮರ್ಥ್ಯ ಏನು, ಅವರು ಜನರನ್ನು ಯಾವ ರೀತಿಯಾಗಿ ಸೆಳೆತಿದ್ರು, ಇದರ ಅರಿವು ಕೂಡ ಹೈಕಮಾಂಡ್ ನಾಯಕರಿಗಿದೆ. ಆದರೆ ಅಂತಿಮವಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಅವರ ಮನವೊಲಿಸುವ ಮೂಲಕ ಅವರನ್ನು ಈಗ ರಾಜೀನಾಮೆಗೆ ತಯಾರು ಮಾಡಿದ್ದಾರೆ ಹೈಕಮಾಂಡ್ ನಾಯಕರು.
ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರು ಯಾವ ಕ್ಷಣದಲ್ಲಿ ಹೇಳಿದ್ರು ಕೂಡ ನಾನು ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧ ಅಂತೇಳಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದಿನಿಂದಲೂ ಕೂಡ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ರು. ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ 2.5 ವರ್ಷಗಳು ಯಾವಾಗ ಆಗತ್ತೆ ಆ ಸಂದರ್ಭದಲ್ಲಿ ಅವರ ಪರವಾಗಿ ಧ್ವನಿಯನ್ನು ಎತ್ತಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಆಸ್ಪದವನ್ನು ಕೊಟ್ಟಿರಲಿಲ್ಲ. ಕಾರಣ ಈ ಒಂದು ಸನ್ನಿವೇಶಗಳು ಸಿದ್ದರಾಮಯ್ಯ ಅವರನ್ನ ತರಾತುರಿಯಲ್ಲಿ ಇಳಿಸಿದ್ದೇ ಆದರೆ ಮುಂದೆ ಪಕ್ಷ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ತಟಸ್ಥವಾಗಿಯೇ ಇದ್ದರು, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಿರಲಿಲ್ಲ. ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಖರ್ಗೆ ಅವರಿಗೂ ಕೂಡ ಅದನ್ನು ಬಗ್ಗಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ 3 ವರ್ಷಗಳು ಮುಗಿದಿರೋದ್ರಿಂದ ಸಹಜವಾಗಿ ಉಳಿದಿರುವಂಥ 2 ವರ್ಷಗಳ ಅವಧಿಗೆ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅದಕ್ಕೆ ಕಾರಣ ಪ್ರಿಯಾಂಕಾ ಗಾಂಧಿ ಅವರು. ಯಾವಾಗ ಪ್ರಿಯಾಂಕಾ ಗಾಂಧಿ ಅವರು ಒತ್ತಡವನ್ನು ತಂದು ಇಲ್ಲ DK ಶಿವಕುಮಾರ್ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ, ಕಷ್ಟದ ಸಂದರ್ಭಗಳಲ್ಲಿ ಎಗಲಾಗಿ ನಿಂತಿದ್ದಾರೆ, ಹಾಗಾಗಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲೇಬೇಕು ಅನ್ನುವಂಥ ಡಿಮ್ಯಾಂಡನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ. ಸೋನಿಯಾ ಗಾಂಧಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ನಿನ್ನೆ ಸಿದ್ದರಾಮಯ್ಯ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ನೀವು ಬನ್ನಿ, ನಿಮ್ಮ ಮಗನಿಗೆ ಉತ್ತಮವಾದಂಥ ಸ್ಥಾನಮಾನವನ್ನು ಕೊಡ್ತೇವೆ ಅನ್ನುವಂಥ ಆಫರನ್ನು ಕೊಡ್ತಾರೆ. ಆದರೆ ಎರಡನ್ನೂ ಕೂಡ ಸಿದ್ದರಾಮಯ್ಯ ಅವರು ತಿರಸ್ಕರಿಸ್ತಾರೆ. ನನಗೆ ಯಾವುದು ಬೇಡ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ಮಗನಿಗೂ ಕೂಡ ಯಾವುದು ಬೇಡ ಅಂತೇಳಿ ತಿರಸ್ಕಾರವನ್ನು ಮಾಡ್ತಾರೆ. ಈಗ ರಾಜೀನಾಮೆಗೆ ಅವರು ಒಪ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಅವರು ರಾಜೀನಾಮೆ ಸಲ್ಲಿಸೋದು ಫಿಕ್ಸ್ ಆಗಿದೆ. ಆದರೆ ಮುಂದೆ ಏನು ಮಾಡ್ತಾರೆ ಇದು ಮತ್ತಷ್ಟು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಯಾಕೆಂದರೆ ಅವರು ಹೋಗಿ ಮೈಸೂರಿನಲ್ಲಿ ಅವರು ಸೇರಿಕೊಂಡಿದ್ದೇ ಆದರೆ ಮುಂದೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನುವಂಥದ್ದನ್ನು ಗಮನಿಸಿದರೆ ಸಾಕಷ್ಟು ಕುತೂಹಲಗಳು ಈಗ ಉಂಟಾಗ್ತಾ ಇದೆ. ಅಂದರೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಧರ್ಮಸ್ಥಳದ ಶಾಂತಿವನದಲ್ಲೇ ಕುಳಿತು ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಅಲುಗಾಡಿಸಿದಂಥವರು ಸಿದ್ದರಾಮಯ್ಯ. ಜೊತೆಗೆ ದೇವೇಗೌಡರ ಗರಡಿಯಲ್ಲೇ ಪಳಗಿ ದೇವೇಗೌಡರಿಗೆ ಸೆಡ್ಡು ಹೊಡೆದಂಥವರು ಸಿದ್ದರಾಮಯ್ಯ. ಸುಮಾರು 50 ವರ್ಷಗಳ ರಾಜಕಾರಣದಲ್ಲಿ ನಾನಾ ಪಟ್ಟುಗಳನ್ನು ಕಲಿತು ಬಂದಂಥವರು, ದೇವೇಗೌಡರ ಪಟ್ಟುಗಳನ್ನು ಕೂಡ ಕಲಿತು ಬಂದಂಥವರು ಸಿದ್ದರಾಮಯ್ಯ. ಹಾಗಾಗಿ ಅವರು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಅಂತೇಳಿ ಅವರ ಆಪ್ತರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಮೈಸೂರಿನ ವರುಣಾ ಕ್ಷೇತ್ರದ ಅವರ ನಿವಾಸದಲ್ಲಿ ಕುಳಿತು ಏನೆಲ್ಲ ರಣತಂತ್ರಗಳನ್ನು ಅವರು ರೂಪಿಸಬಹುದು ಅಥವಾ ರಾಹುಲ್ ಗಾಂಧಿ ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಯಾವುದೂ ಬೇಡಪ್ಪ ಸದ್ಯಕ್ಕೆ ಅಂತೇಳಿ ಸೈಲೆಂಟ್ ಆಗ್ತಾರೆ, ಇದು ನೋಡಬೇಕಾಗತ್ತೆ. ನಾಳೆ ರಾಜೀನಾಮೆಯ ನಂತರ ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.